ಹಲೋ ಹಲೋ ಎಲ್ಲರಿಗೆ ಈ ಟೀಚರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಟೀಚರ್ಸ್ ಅಡ್ಡ. ಇವತ್ತು ನಾವು ಎಲ್ಲರಿಗೆ ಥಂಬ್ನೇಲ್ ಮೇಲೆ ಗೊತ್ತಿರುವ ಹಾಗೆ ಇವತ್ತು ಈ ವಿಡಿಯೋದಲ್ಲಿ ನಾವು KRTET ಅಂದರೆ ಕರ್ನಾಟಕ TET ಮಾರ್ಕ್ಸ್ಗಳನ್ನು ಅಂಕಗಳನ್ನು ಹೆಚ್ಚು ಇನ್ಕ್ರೀಸ್ ಮಾಡ್ಕೋಬೇಕಾ, ಮಾಡ್ಕೊಂಡ್ರೆ ಏನು ಲಾಭ ಇದೆ, ಎಷ್ಟು ಲಾಭದ ಏನು ಅಂತ ಎಲ್ಲ ಸವಿವರವಾಗಿ ಮಾಹಿತಿಯನ್ನು ಇಲ್ಲಿ ಈ ವಿಡಿಯೋಲಿ ಕೊಡ್ತಾ ಇದ್ದೀವಿ. ಪ್ಲೀಸ್ ಇದೆಲ್ಲ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ, ಇಲ್ಲಿ ನೋಡ್ರಿ ಕರ್ನಾಟಕ TET ಎಸ್ಪೆಷಲಿ ಇದು TET ಸಂಬಂಧಪಟ್ಟಂತೆ ಇಲ್ಲಿ ನಾನು ಮಾತನಾಡ್ತಾ ಹೋಗ್ತೀನಿ. GPSTR ಆಮೇಲೆ HSTR ಸಂಬಂಧಪಟ್ಟಂತೆ ಮುಂದಿನ ವಿಡಿಯೋಲಿ ಮಾತನಾಡೋಣ. ಇಲ್ಲಿ ನೋಡ್ರಿ ನಾವು TET ಎಲ್ಲ ಎಸ್ಪೆಷಲಿ TETಯಲ್ಲಿ ನಾವು ಯಾವ ಥರ ನಾವು ಅಂಕಗಳನ್ನು ಇನ್ಕ್ರೀಸ್ ಮಾಡಿದಾಗ GPSTRನಲ್ಲಿ ಅದು ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನೋಡ್ಕೊತ ಹೋಗೋಣ. ನೆಕ್ಸ್ಟ್ ನೋಡ್ರಿ ಕರ್ನಾಟಕ TET ಅಂಕಗಳು ಏಕೆ ಹೆಚ್ಚು ಮಾಡ್ಕೋಬೇಕು ಅನ್ನುವಂಥ ಪ್ರಶ್ನೆ. ಹಲವಾರು ನಿದರ್ಶನಗಳು, ಹಲವಾರು ಉದಾಹರಣೆಗಳು ನಾನು ಇಲ್ಲಿ ಕೊಡ್ತಾ ಹೋಗ್ತೀನಿ. ಇಲ್ಲಿ ನೋಡ್ರಿ ಏಕೆ ಹೆಚ್ಚು ಮಾಡ್ಕೋಬೇಕು ಅನ್ನುವಂಥದ್ದು. ಇಲ್ರಿ ಎಲ್ಲರದು CET ಬ್ಯಾಕಪ್ ಎಷ್ಟು ಇರ್ತದೆ ಅನ್ನುವಂಥದ್ದು. ಈ ನೋಡ್ರಿ GPSTR ಸಂಬಂಧಪಟ್ಟಂತೆ ನೋಡ್ರಿ ಒಂದು ಮಾಹಿತಿ ಹೇಳ್ತೀನಿ. GPSTR ಇಲ್ಲಿ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಬಂಧಪಟ್ಟ CETಯಲ್ಲಿ BA ಮಾರ್ಕ್ಸ್ಗಳನ್ನು, B.Ed ಮಾರ್ಕ್ಸನ್ನು ಇಲ್ಲಿ ಇಂಪಾರ್ಟೆಂಟ್ ಅದ ಮುಂದೆ ನೋಡ್ರಿ ಸರ್. B.Ed ಮಾರ್ಕ್ಸನ್ನು ಆಮೇಲೆ TET ಮಾರ್ಕ್ಸ್ಗಳನ್ನು ಕನ್ಸಿಡರ್ ಮಾಡ್ತಾ ಇರ್ತಾನೆ. 20, 10, 20% ಅಲ್ಲ ಹೌದಾ, 50%ಗೆ ನಾವು ಇದು ಕೌಂಟ್ ಮಾಡ್ತಾ ಇರ್ತೀವಿ ಅನ್ನೋವಂಥದ್ದು. ಇಲ್ಲಿ ನೋಡ್ರಿ ಮುಂದೆ ಒಂದು ನಿಮಿಷ, 50% ಕೌಂಟ್ ಮಾಡ್ತಾ ಇರ್ತೀವಿ ಅನ್ನುವಂಥದ್ದು. ಒಂದು ಹೇಳಕ್ಕೆ ನೀನು ಇಲ್ಲಿ TET 90 ಮಾರ್ಕ್ಸ್ಗೆ ಕನ್ಸಿಡರ್ ಇದೆ ಅಂತ ತಿಳ್ಕೊಳ್ಳಿ. GMನಲ್ಲಿ ಕನ್ಸಿಡರ್ ಇದೆ. ನಿನಗೆ 93 ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದೀಯಾ ಅಂತ ಅಂದ್ಕೊಳ್ಳೋಣ. ಓಕೆ, ಹಾಗಾದರೆ ಇಲ್ಲಿ ಕ್ಯಾಲ್ಕುಲೇಷನ್ ಯಾವ ಥರ ಆಗ್ತದೆ ನೋಡ್ರಿ. 93 ಇದನ್ನು ಈ ಥರ ನಾವು ಬಿಡಿಸ್ಕೋಬೇಕು. 93 150ಕ್ಕೆ 93 ಆದರೆ 100ಕ್ಕೆ ಎಷ್ಟು ಮಾರ್ಕ್ಸ್ ಅಂದಾಗ ಇದು 2ಲೆ, ಇದು 3ಲೆ ಅನ್ನುವಂಥದ್ದು. 52 53ಲೆ, 3 1ಲೆ 3, 3 3ಲೆ 9, 3 1ಲೆ 3 ಅಂದರೆ 62% ಆಗುತ್ತೆ. ಎಷ್ಟಾಗುತ್ತೆ ಇದು? 62% ನೀವು TET ಆಗುತ್ತೆ. ಯಾವಾಗ್ರೂ ಇದು 93 ಮಾರ್ಕ್ಸನ್ನು ನೀವು TETಯಲ್ಲಿ ಪಡೆದುಕೊಂಡಾಗ ಮಾತ್ರ. ಇಲ್ಲಿ ನೋಡ್ರಿ ಯಾವ ಥರ ಅದು ಇಲ್ಲಿ ನೋಡ್ರಿ ನಿಮ್ಮ ಆಗಲೇ ಹೇಳಿದೆಯಲ್ಲ BA B.Ed ಮತ್ತು TET ಇವೆಲ್ಲ ಇಷ್ಟು ಥರ ಹಿಡಿತಾನ ಅಂತ 20%, 10% ಮತ್ತು 20% ಇವೆಲ್ಲ ಎಷ್ಟಾಗ್ತದೆ ರೀ? 50% ಆಗ್ತದೆ ಸರ್. 50%ಗೆ ಇದನ್ನು ಕನ್ಸಿಡರ್ ಮಾಡ್ತಾನೆ. 50% CET ಮಾರ್ಕ್ಸನ್ನು ಕನ್ಸಿಡರ್ ಮಾಡ್ತಾನೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ ನಾನು ಹೇಳ್ತಾ ಇರೋದು ಇಲ್ಲಿ TET ಯಾವ ಥರ 20% ಹಿಡಿತಾನಲ್ಲ ಅದು ಮಹತ್ವದಲ್ಲಿ. ಅದಕ್ಕೆ ಈ ಮಾಹಿತಿ ಇಂಪಾರ್ಟೆಂಟ್ ಅದ. ಇಲ್ಲಿ ನೋಡ್ರಿ TET ಸಂಬಂಧಪಟ್ಟಂತೆ. ಓಕೆ, ನೆಕ್ಸ್ಟ್ ಸ್ಲೈಡ್ ನೋಡ್ರಿ. 93 ನೀನು TETಯಲ್ಲಿ ಮಾರ್ಕ್ಸ್ ತೆಗೆದುಕೊಂಡಾಗ 62% ಆಗ್ತದೆ. ಅದೇ ಥರನಾಗಿ ನೀನು ಇಲ್ಲಿ ನಿಮ್ಮ ಬ್ಯಾಕಪ್ ಎಷ್ಟಿದೆ ಅಂತ ಹೇಳಿದ್ನಿ. ಇಲ್ಲಿ 33 ಅಂತ ತಿಳ್ಕೊ ಅಂತ ಹೇಳಿದ್ದೀನಿ. ಒಬ್ಬರದು 34 ಅದ, 35 ಅದು, 36 ಬ್ಯಾಕಪ್ ಇರ್ತದೆ. ಬ್ಯಾಕಪ್ ಅಂದ್ರೆ ಏನ್ರಿ? ಇವೆಲ್ಲ ಕೊಡಿಸಿದ ನಂತರ B.Ed ಆಮೇಲೆ TET ಮಾರ್ಕ್ಸ್ ಕೊಡಿಸಿದ ನಂತರ ಇಷ್ಟಾಗ್ತದೆ. ಸರಾಸರಿ 33 ಹಿಡಿದುಕೊಳ್ಳಿ. ಇಲ್ಲಿ ಅದೇನು ಕ್ಯಾಲ್ಕುಲೇಷನ್ ಸಂಬಂಧಪಟ್ಟಂತೆ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ
ನೀನು 93 ಟಿ ಇ ಟಿಯಲ್ಲಿ ತೆಗೆದುಕೊಂಡಾಗ ನಿನ್ನ ಬ್ಯಾಕಪ್ ಎಷ್ಟಾಗಿತ್ತಪ್ಪ ಅಂದ್ರೆ 33% ಆಗಿತ್ತು ಅನ್ನುವಂಥದ್ದು ನೆನಪಿಟ್ಕೊ. ಹಾಗಾದರೆ ಇಲ್ಲಿ ನೋಡ್ರಿ, ಒಂದು ವೇಳೆ ನೀನು ಟಿ ಇ ಟಿಯಲ್ಲಿ 108 ಮಾರ್ಕ್ಸನ್ನು ತೆಗೆದುಕೊಂಡಾಗ 108 ಮಾರ್ಕ್ಸ್ ತೆಗೆದುಕೊಂಡಾಗ ಅವಾಗ ಎಷ್ಟಾಗ್ತದೆ ಸಿ ಇ ಟಿ ನೋಡ್ರಿ, ಇದೇ ಥರನಾಗಿ ಇಲ್ಲಿ ಮಾಡಬೇಕು. 108 150ಕ್ಕೆ 108 ಮಾರ್ಕ್ಸ್ ತೆಗೆದುಕೊಂಡಾಗ 100ಕ್ಕೆ ಎಷ್ಟಾಗ್ತದೆ ಅನ್ನುವಂಥದ್ದು 2 ಇದು 3 3 1 3 3 9 1 ಉಳಿತು 6 18 ಆಯ್ತು 3 6 18 ಅಂದ್ರೆ 72% ಆಗ್ತದೆ ಅನ್ನುವಂಥದ್ದು. 72% ಆಗ್ತದೆ. ಇಲ್ಲಿ ನೋಡ್ರಿ 72% ಆಗ್ತದೆ. ಎಷ್ಟು ಇನ್ಕ್ರೀಸ್ ಆಯ್ತು ನೋಡ್ರಿ, 10% ಇನ್ಕ್ರೀಸ್ ಆಯ್ತು. ಎಷ್ಟು ಐತ್ರಿ, 10% ಇನ್ಕ್ರೀಸ್ ಆತ್ರಿ. ಎಷ್ಟು ಮಾರ್ಕ್ಸಿಗೆ ಇಲ್ಲಿ ನೋಡ್ರಿ, ಇಲ್ಲಿ 93 ಇದ್ದಾಗ 108, 93 ಅಂದ್ರೆ 108 ಆಗ್ಬೇಕಾದ್ರೆ ಎಷ್ಟರಲ್ಲಿ 15 ಪ್ಲಸ್ ಮಾಡಿದ್ದೀನಿ, 15 ಮಾರ್ಕ್ಸ್ ಪ್ಲಸ್ ಮಾಡಿದ್ದೀನಿ. ಎಷ್ಟ್ರಿ, 15 ಮಾರ್ಕ್ಸ್ ಪ್ಲಸ್ ಮಾಡಿದಾಗ ಅಥವಾ ನೀವು 15 ಮಾರ್ಕ್ಸ್ ಹೆಚ್ಚು ತೆಗೆದುಕೊಂಡಾಗ 10% ಟಿ ಇ ಟಿಯಲ್ಲಿ ಹೆಚ್ಚಾಗ್ತದೆ. ಟೋಟಲ್ ಸಿ ಇ ಟಿ ಅಲ್ಲ, ಸಿ ಇ ಟಿಯಲ್ಲಿ ಅಲ್ಲ, ಇದು ಟಿ ಇ ಟಿಯಲ್ಲಿ ಹೆಚ್ಚಾಗ್ತದೆ. ಓಕೆ, ಇಲ್ಲಿ ನೋಡ್ರಿ ಒಂದು ಮಹತ್ವದ ಸಂಗತಿ ಅಂದ್ರೆ ಇಲ್ಲಿ ನೋಡ್ರಿ, ನೆಕ್ಸ್ಟ್ ನೋಡ್ರಿ, ಎಸ್ ಇಲ್ಲಿ ನೋಡ್ರಿ ನೀವು ಹೇಳ್ತೀನಿ. ಇಲ್ಲಿ ನೋಡ್ರಿ 93 ಇದ್ದಾಗ ಇಲ್ಲಿ ಕ್ಯಾಲ್ಕುಲೇಷನ್ ನೋಡ್ರಿ ಸರಿಯಾಗಿ ನೋಡ್ರಿ 62 ಟಿ ಇ ಟಿ ಇತ್ತು. 108 ಇದ್ದಾಗ 72 ಟಿ ಇ ಟಿ ಆಯ್ತು. ಸಿ ಇ ಟಿ ಅಲ್ಲ, ಟಿ ಇ ಟಿ ಆಯ್ತು. 62 ಟಿ ಇ ಟಿಲಿ 72 ಟಿ ಇ ಟಿ. ಇನ್ನು ಜಿ ಪಿ ಎಸ್ ಸ್ಟಾರ್ ಸಿ ಇ ಟಿಯಲ್ಲಿ ಇಲ್ಲಿ ಕ್ಯಾಲ್ಕುಲೇಷನ್ ಈ ಥರ ಮಾಡ್ತಾರೆ. 62 ನಿನ್ನ ಪರ್ಸೆಂಟೇಜ್ ಟಿ ಇ ಟಿಲಿ ತೆಗೆದುಕೊಂಡಾಗ ಇದರ ಒಂದು 20% ತೆಗೆದುಕೊಂಡಾಗ 12.4 ಬರ್ತದೆ. ಬ್ಯಾಕಪ್ನಲ್ಲಿ ಇದು ಸೇರಿಸ್ಕೋಬೇಕು ಅನ್ನುವಂಥದ್ದು. ಒಂದು ವೇಳೆ ನೀನು ಜಿ ಪಿ ಎಸ್ ಟಿ ಆರ್ ಆಗಬೇಕದು, ಜಿ ಪಿ ಎಸ್ ಟಿ ಆರ್ ನಲ್ಲಿ ಜಿ ಪಿ ಎಸ್ ಟಿ ಆರ್ ಸೀಟ್ನಲ್ಲಿ 108 ತೆಗೆದುಕೊಂಡಾಗ ನೀನು ಟಿ ಇ ಟಿ ಎಷ್ಟಾಗ್ತದೆ, ಇಲ್ಲಿ 72% ಆಗ್ತದೆ. ಅದರದ್ದು ಮತ್ತು ಹೊಳ್ಳಿ 20% ನಾವು ಇಲ್ಲಿ ಕ್ಯಾಲ್ಕುಲೇಷನ್ ತೆಗೆದುಕೊಂಡಾಗ 44.4 ವೇಟೇಜ್ ಆಗ್ತದೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಅಂದ್ರೆ ಇಲ್ಲಿ ವಿಚಾರ ಮಾಡ್ರಿ ಎಷ್ಟು ಇನ್ಕ್ರೀಸ್ ಆತ್ರಿ ಇಲ್ಲಿ ಅಂದ್ರೆ ಟೋಟಲು 2% ಇನ್ಕ್ರೀಸ್ ಆತ್ರಿ ಸರ್. ಇಂಪಾರ್ಟೆಂಟ್, ಇಲ್ಲಿ ಇಂಪಾರ್ಟೆಂಟ್ ಐತ್ರಿ ಸರ್. 2% ಇನ್ಕ್ರೀಸ್ ಆತಂದ್ರೆ ನೀವು ವಿಚಾರ ಮಾಡ್ರಿ, ಈ 2% ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ಇರ್ತಾರೆ, ಪಾಯಿಂಟ್ನಲ್ಲಿ ಇರ್ತಾರೆ ರೀ. ಒಂದು ಮಾತಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಈ ಉದಾಹರಣೆಗೆ 70 ಕಟ್ ಆಫ್ ನಿಂತಿತ್ತಪ್ಪ ಅಂದ್ರೆ 71 to 1 to 2 ಅಥವಾ ಒಂದು ಕಟ್ ಆಫ್ ನಿಂತಿತ್ತಪ್ಪ ಅಂದ್ರೆ ನಿನಗೆ 71 to 1 to 2 ಅಥವಾ ಒಂದು ಕಟ್ ಆಫ್ ನಿಂತಿತ್ತಪ್ಪ ಅಂದ್ರೆ 5 ಡಿಜಿಟ್ ಕೌಂಟ್ ಮಾಡ್ತಾನ್ರಿ. ಇಲ್ಲಿ ನೋಡ್ರಿ 70.1 to 1 to 1 ಅಂತ ನಿನಗೆ ಮಾರ್ಕ್ಸ್ ಬಿದ್ದಿತ್ತಪ್ಪ ಅಂದ್ರೆ ನೀನು ಅಪಾಯಿಂಟ್ಮೆಂಟ್ ಆಗಲ್ಲ. ಕಟ್ ಆಫ್ ಅಂದ್ರೆ ಇದಾಗಿರ್ತದೆ. ಅಂದ್ರೆ ನೋಡ್ರಿ ಡಿಜಿಟ್ನಲ್ಲಿ ಎಷ್ಟು ಪಾಯಿಂಟ್ ಹಿಡಿತಾರೆ ನೋಡ್ರಿ, ವಿಚಾರ ಮಾಡ್ರಿ. ಹಾಗಾಗಿ ಇಲ್ಲಿ 2% ನೀವು ಹೆಚ್ಚಾದ್ರೆ ಯಾಕೆ ಟಿ ಇ ಟಿ ಅಭ್ಯಾಸ ಮಾಡಬಾರ್ದು ಅನ್ನುವಂಥ ಒಂದು ಮನೋಭಾವನೆ. ಯಾಕೆ ಮಾಡಬಾರ್ದು, ಇನ್ಕ್ರೀಸ್ ಯಾಕೆ ಹೆಚ್ಚು ಮಾಡ್ಕೋಬಾರ್ದು ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಮತ್ತೊಂದು ವಿಶೇಷ ಹೇಳ್ತೀನಿ. ಇಲ್ಲಿ ಒಂದು ವೇಳೆ ನೀನು 93 ಟಿ ಇ ಟಿದ 123 ಟಿ ಇ ಟಿ ಮಾಡ್ಕೊಂಡು ಆದ್ರೆ ಆಗಿದೆ ಅದು ಅಂದ್ಕೊಳ್ಳಿ. 123 ಇಟ್ ಈಸ್ ನಾಟ್ ಈಸಿ ಟಾಸ್ಕ್. ಇದೇನಪ್ಪ ಅಂದ್ರೆ ಅಷ್ಟು ಈಸಿ ಅಲ್ಲ, ಇದಕ್ಕೆ ಪರಿಶ್ರಮ ಬಹಳ ಬೇಕು. ಇಲ್ಲಿ ನೋಡ್ರಿ 123 ಆದ್ರೆ ಟಿ ಇ ಟಿ ಎಷ್ಟಾಗ್ತದೆ ರೀ ನಮ್ಮದು, ಇಲ್ಲಿ 82 ಸಿ ಟಿ ಇ ಟಿ ಆಗ್ತದೆ ಅನ್ನುವಂಥದ್ದು. ನೋಡ್ರಿ ಇದು ಮತ್ತು ಇದು ಮಾಡೀನಿ. ಎಸ್, ಇಲ್ಲಿ ನೋಡ್ರಿ ಜಿ ಪಿ ಎಸ್ ಟಿ ಆರ್ನಲ್ಲಿ 62 ಇದ್ದಾಗನಿಂದ ವೇಟೇಜ್ ಎಷ್ಟಾಗಿತ್ತು, ಇಲ್ಲಿ 12.4 ಆಗಿತ್ತು. ಅದೇ 123 ಟಿ ಇ ಟಿ ಮಾಡಿದಾಗ ಹತ್ತರದ ವೇಟೇಜ್ ಎಷ್ಟಾಗ್ತದಪ್ಪ ಅಂದ್ರೆ ಇಲ್ಲಿ 16.4 ಆಗ್ತದೆ. ಅಂದ್ರೆ ನೋಡ್ರಿ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗ್ತದೆ, ಇಲ್ಲಿಂದ ಇಲ್ಲಿ 4% ಇನ್ಕ್ರೀಸ್ ಆಗ್ತದೆ ಸರ್. 4% ಇನ್ಕ್ರೀಸ್ ಆದ್ರೆ ನೀವು ಕಣ್ಣು ಮುಚ್ಚಿ ಜಿ ಎಮ್ನಲ್ಲಿ ಸೆಲೆಕ್ಷನ್ ಆಗುವಂಥ ಚಾನ್ಸ್ ಇರ್ತದೆ. ಅಂದ್ರೆ ನಾ ಹೇಳ್ತಾ ಇರೋದು ಅಂದರೆ ಬಿ ಎ ಈಗ ನೋಡ್ರಿ ಒಂದು ಮಾತು ಹೇಳ್ತೀನಿ, ಬಿ ಎಲ್ಲಿ ಮಾರ್ಕ್ಸ್ ಕಮ್ಮಿ ಇದೆ, ಬಿ ಎಡ್ನಲ್ಲಿ ಮಾರ್ಕ್ಸ್ ಕಮ್ಮಿ ಇದೆ, ಇದು ಮತ್ತೆ ಹೊಳ್ಳಿ ಬರಿಬೋದೇನ್ರಿ ಎಕ್ಸಾಮ್? ನಾವು ಬರಲಿಕ್ಕೆ ಸಾಧ್ಯ ಇಲ್ಲ, ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಅಸಾಧ್ಯ ಅಂತ ಹೋಗಲ್ಲ. ನೋಡ್ರಿ ಅದಕ್ಕೆ ಒಂದು ನಮಗೆ ಟಿ ಇ ಟಿಯಲ್ಲಿ ಅವಕಾಶ ಇದೆ. ಏನಂತಂದ್ರೆ ನಾವೆಲ್ಲ ಸಿ ಇ ಟಿ ಸ್ವಲ್ಪ
ಏನಪ್ಪ ಅಂದ್ರೆ ಸ್ಕೋರ್ ಹೆಚ್ಚು ಬ್ಯಾಕಪ್ ಬೇಕಾದ್ರೆ ಸಿ ಇ ಟಿಗೆ ನಾವು ಟಿ ಇ ಟಿ ಮಾರ್ಕ್ಸ್ಗಳನ್ನು ಇನ್ಕ್ರೀಸ್ ಮಾಡ್ಕೊಳ್ಳುವಂಥ ಒಂದು ಚಾನ್ಸ್ ಅದ ರೀ. ಅದಕ್ಕೆ ಟಿ ಇ ಟಿ ಕರೆದಾಗ ಒಳ್ಳೆ ಕಟ್ಟಲೇಬೇಕು, ಅಭ್ಯಾಸ ಮಾಡಲೇಬೇಕು, ಬರಲೇಬೇಕು, ಇನ್ಕ್ರೀಸ್ ಆಗಲೇಬೇಕು ಅನ್ನುವಂಥದ್ದು ಮನೋಭಾವನೆ ಇರಲೇಬೇಕು ಸರ್. ಓಕೆ, ನೆಕ್ಸ್ಟ್ ನೋಡ್ರಿ, ಇದನ್ನು ಸ್ವಲ್ಪ ನೀವು ಕೂತು ವಿಚಾರ ಮಾಡ್ರಿ. ನೆಕ್ಸ್ಟ್, ಈಗ ಇಷ್ಟೆಲ್ಲ ನೀವು ಕೇಳಿದ ನಂತರ ನಿಮ್ಮಲ್ಲಿ ಏನಾದರೂ ಒಂದು ಮನೋಭಾವನೆ ಬರ್ತದೆ, ಹೌದಪ್ಪ ನಾನು ಮಾಡಬೇಕು, ಓದಬೇಕು, ಟಿ ಇ ಟಿ ಓದಬೇಕು, ಇನ್ಕ್ರೀಸ್ ಮಾಡ್ಕೋಬೇಕು ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಒಂದು ಮಾರ್ಕ್ಸ್ ಹೇಳ್ತೀನಿ ನೋಡ್ರಿ, 15 ಮಾರ್ಕ್ಸ್ ಹೆಚ್ಚು ತಗೊಂಡಾಗ 2% ಇನ್ಕ್ರೀಸ್ ಆಗ್ತದೆ. ಓಕೆ, 7.5 ಮಾರ್ಕ್ಸ್ ಹೆಚ್ಚು ತಗೊಂಡಾಗ 1% ಇನ್ಕ್ರೀಸ್ ಆಗ್ತದೆ ಅನ್ನುವಂಥದ್ದು. ಮತ್ತು ಇದನ್ನು 3.5 ಮತ್ತು 25 ಅಂದ್ರೆ 3.75 ಮಾರ್ಕ್ಸ್ ಹೆಚ್ಚು ತಗೊಂಡಾಗ 0.5% ಏನಾಗ್ತದೆ ರೀ, ಸಿ ಇ ಟಿಯಲ್ಲಿ ಇನ್ಕ್ರೀಸ್ ಆಗ್ತದೆ ಅನ್ನುವಂಥದ್ದು. ನೋಡ್ರಿ, 0.5% ಅಂತ ಹೇಳ್ತಾ ಇದ್ದೀನಿ, ನಾಟ್ ಪಾಯಿಂಟ್ ಅಲ್ಲ ಸರ್. ಅದಕ್ಕೆ ಎವ್ರಿ ಮಾರ್ಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ದ್ಯಾಟ್ಸ್ ವೈ ಯು ಕೀಪ್ ಇಟ್ ಮೈಂಡ್. ಓಕೆ, ಇಲ್ಲಿ ನೋಡ್ರಿ, ಇಷ್ಟಾದ ನಂತರ ನಮ್ಮಲ್ಲಿ ಒಂದು ಮನೋಭಾವನೆ ಬರ್ತದೆ, ಓದಬೇಕು, ಟಿ ಇ ಟಿ ಸ್ಕೋರ್ ಮಾಡ್ಕೋಬೇಕು ಅಂತ. ಅದಕ್ಕೆ ಮಾಡ್ಕೋಬೇಕು, ಓದಬೇಕು ಅಂತಂದ್ರೆ ಯಾವುದೂ ಕೆಲಸ ಆಗಂಗಿಲ್ಲ. ಅದಕ್ಕೊಂದು ಚೆನ್ನಾಗಿರುವಂಥ ಪ್ರಾಪರ್ ಪ್ಲ್ಯಾನಿಂಗ್ ಅನ್ನೋದು ಬೇಕಾಗ್ತದೆ ಅನ್ನುವಂಥದ್ದು. ಒಂದು ಯೋಜನೆ ಪ್ರಾಪರ್ ಬೇಕಾಗ್ತದೆ. ಅದಕ್ಕೊಂದಾಗಿರುವಂಥ ಟೈಮ್ ಟೇಬಲ್ಸ್ ಬೇಕಾಗ್ತದೆ. ಟಿ ಇ ಟಿ 120+ ಆಗಲೇಬೇಕು ಅನ್ನೋಂಥ ಗುರಿ, ಒಂದು ದೃಢ ನಿರ್ಧಾರ ಇರಲೇಬೇಕು ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಅದಕ್ಕೆ ಒಂದು ಸ್ವಲ್ಪ ನಾ ಅದ್ರ ಮಾಹಿತಿ ಹೇಳ್ತೀನಿ ರೀ, ಹೆಂಗದ ಅನ್ನುವಂಥದ್ದು. ಟೋಟಲ್ ಬುಕ್ಸ್ ಅದಷ್ಟು ಅದಾವ್ರಿ. ಈಗ ನೋಡ್ರಿ, 5ನೇ ತರಗತಿಯಿಂದ ನಾವು ಪುಸ್ತಕಗಳನ್ನು ಓದಬೇಕು ಅನ್ನುವಂಥದ್ದು ಫಿಕ್ಸ್ ಅದ. 5, 6, 7, 8, 9, 10. ಕೆಲವೊಬ್ರು ನೋಡ್ರಿ, ಇಂಗ್ಲೀಷ್ ಸಬ್ಜೆಕ್ಟ್ ಇದ್ದವ್ರ, SS ಸಬ್ಜೆಕ್ಟ್ ಇದ್ದವ್ರ, ಇವರು ಸೋಷಿಯಲ್ ಸ್ಟಡೀಸ್ಗಳನ್ನು ಓದಬೇಕು ಅನ್ನುವಂಥದ್ದು. ಮ್ಯಾಥ್ಸ್ ಸೈನ್ಸ್ ಇದ್ದವರು ಅವರು ಸೈನ್ಸ್ ಮ್ಯಾಥ್ಸ್ ಎಲ್ಲ ಓದಬೇಕು ಅನ್ನುವಂಥದ್ದು. ಈಗ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಎಷ್ಟು ತರಗತಿಗಳು ಬರ್ತಾವ್ರಿ ಇಲ್ಲಿ, 1, 2, 3, 4, 5, 6 6 ತರಗತಿಗಳ ಅಥವಾ 6 ಕ್ಲಾಸ್ಗಳ ಪುಸ್ತಕಗಳನ್ನು ಓದಬೇಕು ಅನ್ನುವಂಥದ್ದು. ಹಾಗಾದ್ರೆ 6 ಪುಸ್ತಕಗಳನ್ನು ಓನ್ಲಿ ಸೋಷಿಯಲ್ ಸ್ಟಡಿ, ಇಂಗ್ಲೀಷ್ದವ್ರು ಸೋಷಿಯಲ್ ಸ್ಟಡೀಸ್ ಓದಬೇಕು. ಓಕೆ, ಇಲ್ಲಿ 6ನೇ ತರಗತಿಗೆ ಸಂಬಂಧಪಟ್ಟಂತೆ ಭಾಗ 1, ಭಾಗ 2, 7ನೇ ತರಗತಿಗೆ ಸಂಬಂಧಪಟ್ಟಂತೆ ಭಾಗ 1, ಭಾಗ 2, 5ನೇದಕ್ಕೆ ಭಾಗ 1, ಭಾಗ 2, ಈ ಎಲ್ಲ ಭಾಗ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಬರ್ತಾವ್ರಿ. ನೀವು ಸ್ವಲ್ಪ ಕರ್ನಾಟಕ ಟೆಕ್ಸ್ಟ್ ಬುಕ್ ತೆಗೆದು ನೋಡಿದಾಗ ಮಿನಿಮಮ್ 150 ಪೇಜ್ಗಳು ಅದಾವ್ರಿ 1ನೇ ಭಾಗದೊಳಗೆ. 2ನೇ ಭಾಗದೊಳಗೆ 150 ಪೇಜ್ಗಳು ಅದಾವ್ರಿ. ಹಂಗಾದ್ರೆ 6ನೇ ಒಂದು ತರಗತಿಗೆ 300 ಪೇಜ್ ಮಿನಿಮಮ್ ಓದಲೇಬೇಕು ಅನ್ನುವಂಥದ್ದು. ಹೌದ್ರಾ? ಇಲ್ಲಿ ನಾನು ಕ್ಯಾಲ್ಕುಲೇಷನ್ ಮಾಡಿ ನೋಡ್ರಿ, ಅಂದ್ರೆ SST ಸೋಷಿಯಲ್ ಸ್ಟಡೀಸ್ಗಳನ್ನು 6 ತರಗತಿಗಳನ್ನು ಓದಬೇಕು. ಅಂದ್ರೆ 1 ತರಗತಿಗೆ 300 ಪೇಜ್ ಓದಬೇಕು. ಹಾಗಾದರೆ ಒಟ್ಟು 5ರಿಂದ 10th ಓದಬೇಕಾದ್ರೆ 6 ತರಗತಿ ಅದು 6 ಕ್ಲಾಸ್ ಓದಬೇಕು. ಹಂಗಾರೆ 1800 ಪೇಜಸ್ಗಳನ್ನು ಓದಬೇಕು ಅನ್ನುವಂಥದ್ದು ನೆನಪಿರಬೇಕು. ಎಸ್, ಮತ್ತು ನೋಡ್ರಿ, ಮತ್ತೇನೇನು ಓದಬೇಕಾಗ್ತದೆ ಅನ್ನೋದು, ಕನ್ನಡ ಲ್ಯಾಂಗ್ವೇಜ್ 1 ಸಂಬಂಧಪಟ್ಟಂತೆ ಸರ್, ಲ್ಯಾಂಗ್ವೇಜ್ 1 ಸಂಬಂಧಪಟ್ಟಂತೆ ಒಂದು ಬುಕ್ ಓದಬೇಕು, ಗ್ರಾಮರ್ ಓದಬೇಕು, ಅದರಲ್ಲಿ ಪೆಡಗಾಗಿ ಓದಬೇಕು ಅನ್ನುವಂಥದ್ದು. ಇದೆಲ್ಲಪ್ಪ ಅಂದ್ರೆ 300 ಪೇಜ್ಗಳನ್ನು ಕನ್ಸಿಡರ್ ಮಾಡಲಾಗಿದೆ. ನೆಕ್ಸ್ಟ್, ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್, ಗ್ರಾಮರ್ ಓದಬೇಕು, ಪೆಡವಾಗಿ ಓದಬೇಕು. ಇದು 300 ಪೇಜ್ಗಳನ್ನು ಕನ್ಸಿಡರ್ ಮಾಡಲಾಗಿದೆ. ನೋಡ್ರಿ, ಇಂಗ್ಲೀಷು ಅಷ್ಟು ಈಸಿ ಇಲ್ಲ. ಗ್ರಾಮರ್ ಆಗಲಿ ಪೆಡವಾಗಿ ಇಲ್ಲಿ ಸ್ಕೋರ್ ಕಮ್ಮಿ ಆಗೋದು ಇಲ್ಲಿ ಈ ಒಂದು ಸೆಕ್ಷನ್ನಲ್ಲಿ, ಆಮೇಲೆ ಸೈಕಾಲಜಿನಲ್ಲಿ. ಹಾಗಾಗಿ ಸ್ವಲ್ಪ ಇದನ್ನು ಟ್ರಸ್ಟ್ ಕೊಟ್ಟು ಓದಬೇಕು ಅನ್ನುವಂಥದ್ದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೆಕ್ಸ್ಟ್ ಬರೋದು ಸೈಕಾಲಜಿ. ಇದೇನಪ್ಪ, ಒಂದು ಅದ್ಭುತವಾಗಿರುವಂಥ ಒಂದು ಸೆಕ್ಷನ್, ಇದು ಭಾಗ. ಇಲ್ಲಿ 300 ಪೇಜ್ಗಳನ್ನು ಇಲ್ಲಿ ನಾವು ಕನ್ಸಿಡರ್ ಮಾಡಿದ್ದೀವಿ. ನೆಕ್ಸ್ಟ್, ಓಲ್ಡ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಲಿಕ್ಕೆ ಒಂದು 100 ಪೇಜ್ಗಳನ್ನು ಮಿನಿಮಮ್ ಇಷ್ಟು ಮಾಡ್ಕೋಬೇಕು ಅನ್ನೋದು. ಟೋಟಲ್ ನೋಡ್ರಿ, ಟೋಟಲ್ ಎಷ್ಟು ಪೇಜ್ಗಳನ್ನು ಓದಬೇಕಂದ್ರೆ ಟಿ ಇ ಟಿಗೆ ನಾವು 1800, 300 ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಮತ್ತು ಇದು ಸೈಕಾಲಜಿ, ಇದು ಕ್ವಶನ್ ಓಲ್ಡ್ ಕ್ವಶನ್ ಪೇಪರ್. ಅಂದ್ರೆ
2800 ಪೇಜ್ಗಳನ್ನು ಓದಬೇಕು ಅನ್ನುವಂಥದ್ದು. ಓಕೆ ಸರ್, ನೋಡ್ರಿ ನಾನು ನೆಕ್ಸ್ಟ್ ಹೋಗೋಣ್ರಿ. ಡೈಲಿ ಒಂದು 25 ಪೇಜ್ಗಳನ್ನು ಓದಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಅದಕ್ಕೆ ನಾನು ಇಲ್ಲಿ ಮುಂದಿನ ಸ್ಲೈಡಿಗೆ ಮಾಡೇನ್ರಿ. ನೀವೊಂದು ಕೆಲಸ ಮಾಡಿರಿ, ಏನಂದರೆ 1 ತಾಸಿನಲ್ಲಿ 1 ಅವರ್ನಲ್ಲಿ ಎಷ್ಟು ಪೇಜ್ಗಳನ್ನು ಓದ್ತೀಯಾ ಅನ್ನುವಂಥದ್ದು ಒಂದು ಪ್ರಾಕ್ಟಿಕಲ್ ಮಾಡಿ ನೋಡ್ರಿ. ಅದು ಹೆಂಗೆ ಓದಬೇಕಂದ್ರೆ ನುಸ್ತ ಓದೋದಲ್ಲ, ಅದು ಗ್ರಾಸ್ಪಿಂಗ್ ಆಗಿರಬೇಕು, ಗ್ರಹಿಕೆ ಆಗಿರಬೇಕು ಅನ್ನುವಂಥದ್ದು. ಯಾವುದೇ ಪೇಜ್ನಲ್ಲಿ ಇರುವಂಥ ಯಾವುದೇ ಮಾಹಿತಿಯನ್ನು ಕೇಳಿದಾಗ ಅದನ್ನು ನೀನು ಹೊಳ್ಳಿ ಉತ್ತರ ಕೊಡುವ ಹಾಗೆ ನೀನು ಆ ಥರ ಓದಿರಬೇಕು ಅನ್ನುವಂಥದ್ದು. ಗ್ರಹಿಕೆ ಓದಿದ ನಂತರ ಎಷ್ಟು 1 ತಾಸಿನಲ್ಲಿ ನಂಗೆ ಅನಿಸ್ತದ ಒಂದು 15 ನಿಮಿಷದಲ್ಲಿ 2 ಪೇಜ್ ಓದಬಹುದು ಒಂದು ಡೀಟೇಲ್ಸ್ ಆಗಿ ಅನ್ನುವಂಥದ್ದು. ಆಮೇಲೆ ಇಲ್ಲಿ ನೋಡ್ರಿ, ಹೇಳ್ತೀನಿ ಮುಂದಿನ ಸ್ಲೈಡ್ನಲ್ಲಿ ಹೇಳ್ತೀನಿ. 112 ಡೇಸ್ಗಳು ಬರ್ತಾವ್ರಿ ಸರ್. ಈಗ ಭಾಗಾಕಾರ ಮಾಡ್ರೆ ಎಷ್ಟು ಬರ್ತಾವ್ರಿ? 112 ಡೇಸ್ಗಳು ಬರ್ತಾವ. ಮಿನಿಮಮ್ 120 ಡೇಸ್ಗಳು ಬೇಕು, ಅಂದ್ರೆ 4 ಮಂತ್ TET ಸ್ಟಡಿ ಮಾಡಲಿಕ್ಕೆ ಬೇಕು ಅನ್ನುವಂಥದ್ದು. ಇಲ್ಲಿ ನೋಡ್ರಿ 25 ಪೇಜ್ ಅಂತ ಹೇಳೇನ್ರಿ. ಇಲ್ಲಿ 40-50 ಪೇಜ್ ಅವರೆಲ್ಲ ಏನಪ್ಪ ಧಾರವಾಡನಲ್ಲಿ ಹುಬ್ಬಳ್ಳಿಯಲ್ಲಿ ರೂಮ್ ಮಾಡಿ ಓದ್ಬೋದು. ಬಟ್ ಪಾರ್ಟ್ ಟೈಮ್ ಮಾಡ್ಕೋತ ಜಾಬ್ ಮಾಡ್ಕೋತ 25 ಇಟ್ ಈಸ್ ಭಾಳ ಅಂದ್ರೆ ಕಷ್ಟ ಅದ ರೀ. ಇಲ್ಲಿ ನೋಡ್ರಿ 1 ಅವರ್ಗೆ 8 ಪೇಜ್ ಓದ್ಬೋದು ಅನ್ನುವಂಥದ್ದು. ಹೌದಿಲ್ರಿ? 15 ನಿಮಿಷಕ್ಕೆ 2 ಪೇಜ್ ಏನ್ರಿ, 16 ಅಂದ್ರೆ 3 ಗಂಟೆಯಲ್ಲಿ 24 ಪೇಜ್ಗಳನ್ನು. ಆಮೇಲೆ ರಿವಿಷನ್ ಅಂತ ಇಟ್ಕೊರಿ, 1 ಅವರ್ ರಿವಿಷನ್, ಟೋಟಲ್ 4 ಅವರ್ ಡೈಲಿ ಓದಬೇಕು ಅನ್ನುವಂಥದ್ದು. ಇಲ್ಲಿ ನೋಡ್ರಿ ಮತ್ತೊಂದು ಎಸ್ಪೆಷಲಿ ಪಾರ್ಟ್ ಟೈಮ್ ಜಾಬ್ ಮತ್ತು ಹೌಸ್ ವೈಫ್ ಇದ್ದವರು, ಗೃಹಿಣಿ ಮತ್ತು ಪಾರ್ಟ್ ಟೈಮ್ ಜಾಬ್ ಎಲ್ಲರೂ ಮಾಡ್ತಿರ್ತಾರೆ. ಗೌರ್ಮೆಂಟ್ನಲ್ಲಿ, ಕಾಲೇಜ್ನಲ್ಲಿ, ಹೈಸ್ಕೂಲ್ನಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಅವರೆಲ್ಲ ನಮ್ಮದೊಂದು ಸ್ವಭಾವ ಏನಂದರೆ ಇಂಡಿಯನ್ ಭಾರತೀಯರದು, ಯಾವಾಗ ನೀರಡಿಕೆ ಆದಾಗ ಬಾಯಾರಿಕೆ ಆದಾಗ ನಾವು ಬಾವಿಯನ್ನು ತೋಡ್ಲಿಕ್ಕೆ ಹೋಗ್ತೀವಿ ಅನ್ನುವಂಥದ್ದು ಜೋಕ್ ಇದು. ಡೈಲಿ 4 ಅವರ್ಸ್ ಟೈಮ್ ತೆಗೆದುಕೊಳ್ಬೇಕು. ಸೊ ಇಲ್ಲಿ ನೋಡ್ರಿ, ಮಿನಿಮಮ್ ಅಂದ್ರೂ ಸವಿವರವಾಗಿ ನೀವು 120 ಕ್ರಾಸ್ ಮಾಡಲೇಬೇಕಂದ್ರೆ ಒಂದು 5-6 ತಿಂಗಳಿನ ಮಂತ್ಸ್ ಬೇಕು ಅನ್ನುವಂಥದ್ದು. 4 ತಿಂಗಳನ್ನು ಸಾಕಾಗಲ್ಲ, ರಿವಿಷನ್ ಮಾಡಬೇಕು ಅನ್ನುವಂಥದ್ದು ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ನಾವು ಏನು ಮಾಡ್ತೀವಿ, ನೋಟಿಫಿಕೇಶನ್ ಆದಮೇಲೆ ಸ್ಟಡಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ಹೇಳಿದ ಎಷ್ಟು ಸತ್ಯ ಅನ್ನೋದು ನಂಗೆ ಕಮೆಂಟ್ ಮಾಡಿರಿ ಸರ್. ಇದು ಕಮೆಂಟ್ ಮಾಡಿರಿ, ಇದು ಹೇಳಿದ ಮಾತು ಸತ್ಯ ಅಂತ ಕಮೆಂಟ್ ಮಾಡಿರಿ. ಹೌದು ಅನ್ರಿ, ಇಲ್ಲನ್ರಿ. ಓಕೆ, ಎಲ್ಲರೂ ಎಸ್ಪೆಷಲಿ 100ದಾಗ 98 ಜನ ಏನು ಮಾಡ್ತಾರಪ್ಪ ಅಂದ್ರೆ ನೋಟಿಫಿಕೇಶನ್ ಆದ ನಂತರ ಎಲ್ಲರೂ TET ಪುಸ್ತಕಗಳನ್ನ ಹುಡುಕಾಡ್ತೀವಿ ಅನ್ನುವಂಥದ್ದು. ಹಾಗಾಗಿ ಅದಕ್ಕೆ TET ನೋಡ್ರಿ, ಒಂದು ನಿಮಿಷ, TET ನೋಟಿಫಿಕೇಶನ್ ಆದ ನಂತರ ನಮಗೆ ಎಷ್ಟು 2 ತಿಂಗಳ ಟೈಮ್ ಇರ್ತದೆ ಸರ್. 2 ತಿಂಗಳ ಟೈಮ್ದೊಳಗೆ ನಾವು ಅಷ್ಟೆಲ್ಲ ಪುಸ್ತಕಗಳನ್ನು ಸವಿವರವಾಗಿ ಓದಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ TET ಸ್ಕೋರ್ ಆಗ್ತಾ ಇಲ್ಲ. ನೆಕ್ಸ್ಟ್ ನೋಡ್ರಿ, ಮಾರ್ನಿಂಗ್ 2 ಅವರ್ ನೀವು ಏನಪ್ಪ ಅಂದ್ರೆ ಟೈಮ್ ಸೆಟ್ ಮಾಡ್ಕೊರಿ. ಅಂದರೆ ಮಾರ್ನಿಂಗ್ 2 ಗಂಟೆನೋ ಅಥವಾ ಈವ್ನಿಂಗ್ 2 ಗಂಟೆನೋ, ಅಥವಾ ಹೌಸ್ ವೈಫ್ ಇದ್ರೆ ಮಧ್ಯಾಹ್ನ ಟೈಮ್ ಸಿಗ್ತದೆ, ಅವರೆಲ್ಲ ಒಂದು 2 ಗಂಟೆ ಅಡ್ಜಸ್ಟ್ ಮಾಡ್ಕೊರಿ. ಡೈಲಿ ರಿವಿಷನ್ ಮಾಡಬೇಕು ಅನ್ನೋವಂಥದ್ದು. ಇದೇನಪ್ಪ ಅಂದ್ರೆ ಒಂದು ಲಾಸ್ಟ್ ಒಂದು ಘೋಷಣೆ ಅಥವಾ ಒಂದು ಗಾದೆ ಮಾತು ತಿಳ್ಕೊರಿ. ಏನಪ್ಪ ಅಂದ್ರೆ ತನ್ನರಿವೇ ತನಗೆ ಗುರು ಅನ್ನುವಂಥದ್ದು. ನಾವು ಎಷ್ಟೇ ಮೋಟಿವೇಶನ್ ಕ್ಲಾಸ್ ನೋಡಿದ್ರು, ಎಷ್ಟೇ ಯೂಟ್ಯೂಬ್ನಲ್ಲಿ ಎಷ್ಟೋ ಸಾವಿರಾರು ಲಕ್ಷಗಟ್ಟಲೆ ಮೋಟಿವೇಶನ್ ಕ್ಲಾಸ್ ಅದಾವ. ಬಟ್ ನಾವು ಕೇಳ್ತೀವಿ, ಅಲ್ಲೇ ಬಿಡ್ತೀವಿ. ಬಟ್ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ನಾವು ಯಾವಾಗ ಚೇಂಜ್ ಆಗ್ತೀವಿ ಅಂದರೆ ತನ್ನ ಅರಿವು ತನಗಾದಾಗ ಮಾತ್ರ ಅನ್ನುವಂಥದ್ದು. ನಮ್ದ ತಿಳಿಬೇಕು ಅನ್ನುವಂಥದ್ದು. ಹೌದಾ? ತನ್ನರಿವೇ ತನಗೆ ಗುರು ಅಂತ ಯಾವಾಗ ನಾವು ಓದಬೇಕು ಅಂತ ನಮ್ಮ ಮನಸ್ಸಿಗೆ ನಾವು ಯಾವಾಗ ತಿಳ್ಕೊತೀವಲ್ಲ, ಆವಾಗ ಅದು ನಮಗೆ ಗುರುವಾಗಿ ಪರಿಣಮಿಸ್ತದ ಅನ್ನುವಂಥದ್ದು. ಇಲ್ಲಿ ಏನಪ್ಪ ಅಂದ್ರೆ ವಿಶ್ವಗುರು ಬಸವಣ್ಣವರ ಸನ್ನಿಧಾನದಲ್ಲಿ ಇದೊಂದು ಮಾತು ನೆನಪಿಟ್ಟುಕೋರಿ. ಎಸ್, ನೆಕ್ಸ್ಟ್ ನೋಡ್ರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಏನಾದರೂ ಒಂದು ಕಲ್ತಿದ್ರೆ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ
ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಮತ್ತೊಂದು ವಿಶೇಷ ಅಂದ್ರೆ ಈ ವಿಡಿಯೋದಲ್ಲಿ ನಾವು KR TET ಸಂಬಂಧಪಟ್ಟಂತೆ ಸೀಕ್ವೆನ್ಸ್ ವೈಸ್ ಅನುಕ್ರಮವಾಗಿ ನಾವು ವಿಡಿಯೋಗಳನ್ನು ಪ್ರೊವೈಡ್ ಮಾಡಬೇಕು ಅಂತ ಸಂಕಲ್ಪವನ್ನು ಹಾಕೊಂಡಿವಿ. ಸೊ ಇದ್ರ ಯೂಸ್ ತಗೋರಿ ಎಲ್ಲರೂ. ಮತ್ತೊಂದು ವಿಶೇಷ ಅಂದ್ರೆ CTETಗೆ ತಯಾರು ಮಾಡ್ತಾ ಇದ್ದೀವಿ. CTET ಸೆಂಟ್ರಲ್ TETಗೆ ಸಂಬಂಧಪಟ್ಟಂತೆ ಅದು ವಿಡಿಯೋಗಳನ್ನು ತಯಾರು ಮಾಡ್ತಾ ಇದ್ದೀವಿ. ಮುಂದಿನ CTETಗೆ ತಯಾರು ಹುಡುಗರನ್ನ ತಯಾರು ಮಾಡಬೇಕಂತ ಒಂದು ಸಂಕಲ್ಪದ. ಓಕೆ, ಎಲ್ಲರಿಗೆ ಮಗದೊಮ್ಮೆ ಎಲ್ಲರಿಗೆ ನಮಸ್ತೆ ಹೇಳ್ತಾ ಎಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.